ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಜಿಲ್ಲಾಸ್ಪತ್ರೆಗೆ ಮಾಜಿ ಸಚಿವ ಶ್ರೀರಾಮುಲು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಸರಣಿ ಸಾವಿನ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀರಾಮುಲು. ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ ಹಾಗೆ ಡಿಎಚ್ಒ ಇದ್ರು, ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಪೂರ್ಣ ಪರಿಶೀಲನೆಯನ್ನ ಮಾಡಿದ್ದಾರೆ. 5 ಬಾಣಂತಿಯರು ಸಾವಿನ ಮನೆ ಸೇರ್ತಾರೆ. ಇದೀಗ ಶ್ರೀರಾಮುಲು ಅವರು ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸರ್ಜನ್ರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. IV ಡ್ರಿಪ್ ಅನ್ನ ಡಿಹೈಡ್ರೇಷನ್ ಆದಾಗ ಆರೋಗ್ಯ ಸುಧಾರಿಸಲಿ ಅಂತ ಕೊಡ್ತಾರೆ. ಅಂತಹ ಒಂದು IV ಡ್ರಿಪ್ 5 ಜನ ಬಾಣಂತಿಯರ ಜೀವನೇ ಕಸಿದುಕೊಳ್ಳುತ್ತೆ, 5 ಮುದ್ದಾದ ಮಕ್ಕಳನ್ನ ಅನಾಥ ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾರ ಜವಾಬ್ದಾರಿ? ಪರಿಹಾರ ಕೊಡೋದು ಸರ್ಕಾರಕ್ಕೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. 5 ಕುಟುಂಬಗಳಿಗೆ ಪರಿಹಾರ ಹೋಗಬಹುದು, ಬಟ್ ಸಾವಿಗೆ ಹೊಣೆ ಯಾರು? 5 ಮಂದಿ ಬಾಣಂತಿಯರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಬಾಣಂತಿಯರು ಸಾವಾಗಿದ್ದಾವೆ. ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಇವತ್ತು ಸಾವನ್ನ ಆಗಿದ್ದಾರೆ. ದಾವಣಗೆರೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಪಾವಗಡ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಸಿಂಧನೂರದಲ್ಲಿ ಆಗಿರ್ಬೋದು, ರಾಯಚೂರದಲ್ಲಿ ಆಗಿರ್ಬೋದು, ಅನೇಕ ಮಂದಿ ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಇವತ್ತು ಸಾವನ್ನು ಆಗ್ತಾ ಇದ್ದಾವೆ. ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರೆ ಕೂಡ ಎಲ್ಲೋ ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಂದು ಅವ್ರ ವೀಕ್ಷಣೆಯನ್ನು ಮಾಡ್ಕೊಂಡು ಹೋದ್ರು. ಆದರೆ ಇವತ್ತು ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ.